ಹನುಮಂತನ ಪರಾಕ್ರಮ ಅದೆಷ್ಟಿತ್ತು ಅನ್ನೋದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳೋಣ ಬಂಧುಗಳೇ. ರಾವಣನು ತನ್ನ ಸೋಲು ಖಚಿತ ಅಂತ ತಿಳಿದ ತಕ್ಷಣ 1,000 ಅಮರ ರಾಕ್ಷಸರನ್ನ ಯುದ್ಧ ಭೂಮಿಗೆ ಕಳಿಸಿಕೊಡ್ತಾನೆ. ಈ ರಾಕ್ಷಸರು ಕಾಲನಿಗೂ ಕೂಡ ಸಿಗದವರಾಗಿದ್ದರು. ವಿಭೀಷಣನ ಗುಪ್ತಚರರಿಂದ ಸುದ್ದಿ ತಿಳಿದ ಶ್ರೀರಾಮನಿಗೆ ಚಿಂತೆ ಉಂಟಾಯಿತು. ನಾವು ಇವರೊಂದಿಗೆ ಎಷ್ಟು ಕಾಲ ಯುದ್ಧ ಮಾಡ್ತೇವೆ? ಸೀತೆಯ ಉದ್ಧಾರ ಮತ್ತು ವಿಭೀಷಣನ ರಾಜ್ಯಾಭಿಷೇಕ ಹೇಗೆ ಸಾಧ್ಯವಾಗುತ್ತದೆ ಅಂತ ಚಿಂತಿತನಾದ ಶ್ರೀರಾಮ. ಯಾಕೆಂದರೆ ಯುದ್ಧವನ್ನು ಮುಗಿಸುವುದು ಅಸಾಧ್ಯವಾಗಿತ್ತು. ಶ್ರೀರಾಮನ ಈ ಸ್ಥಿತಿಯನ್ನ ವಾನರ ಸೈನ್ಯದೊಂದಿಗೆ ಕಪಿರಾಜ ಸುಗ್ರೀವನು ಚಿಂತಿತನಾದ. ಈಗ ಏನಾಗುತ್ತೆ? ನಾವು ಅನಂತ ಕಾಲದವರೆಗೆ ಯುದ್ಧ ಮಾಡಬಹುದು, ಆದರೆ ವಿಜಯಶ್ರೀಯನ್ನ ಪಡೆಯಲು ಸಾಧ್ಯವೇ ಇಲ್ಲ. ಮೇಲಿನ 2 ಕಾರ್ಯಗಳು ಅಸಾಧ್ಯವಾಗಿವೆ. ಹನುಮಂತನು ಬಂದು ವಾನರ ಸೈನ್ಯದೊಂದಿಗೆ ಶ್ರೀರಾಮನನ್ನ ಚಿಂತಿತರಾಗಿರೋದನ್ನ ನೋಡಿ, ಪ್ರಭು ಏನಾಯಿತು ಅಂತ ಕೇಳ್ತಾನೆ. ಶ್ರೀರಾಮನ ಸಂಕೇತದಿಂದ ವಿಭೀಷಣನು ಎಲ್ಲವನ್ನ ವಿವರಿಸ್ತಾನೆ. ಈಗ ವಿಜಯ ಸಾಧಿಸುವುದು ಅಸಾಧ್ಯವಾಗಿದೆ. ಪವನ ಪುತ್ರನು ಹೇಳ್ತಾನೆ, ಅಸಾಧ್ಯವನ್ನ ಸಾಧ್ಯವಾಗಿಸುವುದು ಮತ್ತು ಸಾಧ್ಯವನ್ನು ಅಸಾಧ್ಯವಾಗಿಸುವುದು, ಇದರ ಹೆಸರೇ ಹನುಮಂತ. ಪ್ರಭು, ನೀವು ಕೇವಲ ನನಗೆ ಆದೇಶಿಸಿ, ನಾನು ಒಬ್ಬನೇ ಹೋಗಿ ರಾವಣನ ಅಮರ ಸೈನ್ಯವನ್ನ ನಾಶ ಮಾಡ್ತೇನೆ. ಆದರೆ ಹೇಗೆ ಅಂತ ಕೇಳಬೇಡಿ ಅಂತ ಹೇಳ್ತಾನೆ ಹನುಮಂತ. ಆದರೂ ಹೇಗೆ ಹನುಮಂತ ಅಂತ ಕೇಳ್ತಾರೆ. ಅವರೆಲ್ಲರೂ ಅಮರರಾಗಿರುವಂಥವರು. ಹನುಮಂತ ಹೇಳ್ತಾನೆ, ಪ್ರಭು, ಇದರ ಚಿಂತೆ ನೀವು ಮಾಡಬೇಡಿ, ಕೇವಲ ಸೇವಕನ ಮೇಲೆ ವಿಶ್ವಾಸ ಇಡಿ ಅಂತ ಹನುಮಂತ ಹೇಳ್ತಾನೆ. ಇತ್ತ ರಾವಣನು ಹೊರಡುವಾಗ ರಾಕ್ಷಸರಿಗೆ ಹೇಳಿದ್ದ, ಅಲ್ಲಿ ಹನುಮಂತ ಎಂಬ ವಾನರನಿದ್ದಾನೆ, ಅವನಿಂದ ಸ್ವಲ್ಪ ಜಾಗ್ರತೆಯಾಗಿರಿ ಅಂತ. ಒಬ್ಬನೇ ಹನುಮಂತನನ್ನು ಯುದ್ಧ ಭೂಮಿಯಲ್ಲಿ ನೋಡಿ ರಾಕ್ಷಸರು ಕೇಳ್ತಾರೆ, ನೀನ್ಯಾರು? ನಮ್ಮನ್ನು ನೋಡಿ ಭಯವಾಗುವುದಿಲ್ಲವೇ? ಒಬ್ಬನೇ ಯುದ್ಧ ಭೂಮಿಗೆ ಬಂದಿದ್ದೀಯಲ್ಲ. ಆಗ ಮಾರುತಿ ಹೇಳ್ತಾನೆ, ಹೊರಡುವಾಗ ರಾಕ್ಷಸ ರಾಜ ರಾವಣನು ನಿಮಗೆ ಯಾವುದೇ ಸಂಕೇತ ನೀಡಲಿಲ್ವೇ? ಹೀಗೆ ನನ್ನ ಮುಂದೆ ನಿರ್ಭಯವಾಗಿ ನಿಂತಿದ್ದೀರಿ. ರಾಕ್ಷಸರಿಗೆ ತಿಳಿಯಲು ತಡವಾಗಲಿಲ್ಲ, ಇವನೇ ಮಹಾಬಲಿ ಹನುಮಂತ ಅಂತ ತಿಳ್ಕೊಳ್ತಾರೆ. ಆದರೆ ಅವರು ಯೋಚನೆ ಮಾಡ್ತಾರೆ, ಹಾಗಾದರೆ ಏನಂತೆ, ನಾವು ಅಮರರು, ಇವನು ನಮಗೇನು ಮಾಡಿಯಾನು ಅಂತ. ಭಯಂಕರವಾದ ಯುದ್ಧ ಪ್ರಾರಂಭವಾಯಿತು. ಪವನ ಪುತ್ರನ ಆಕ್ರಮಣದಿಂದ ರಾಕ್ಷಸರು ಯುದ್ಧ ಭೂಮಿಯಲ್ಲಿ ಹತರಾಗ್ತಾರೆ. ಸೈನ್ಯದ 1/4 ಭಾಗ ಮಾತ್ರ ಉಳಿದಿತ್ತು. ಆಗ ಹಿಂದಿನಿಂದ ಒಂದು ಧ್ವನಿ ಬಂತು, ಹನುಮಂತ, ನಾವು ಅಮರರು, ನಮ್ಮನ್ನು ಗೆಲ್ಲುವುದು ಅಸಾಧ್ಯ. ಆದ್ದರಿಂದ ನಿನ್ನ ಸ್ವಾಮಿಯೊಂದಿಗೆ ಲಂಕೆಯಿಂದ ಹಿಂದಿರುಗಿ, ಇದರಲ್ಲಿ ನಿಮ್ಮೆಲ್ಲರ ಕಲ್ಯಾಣವಿದೆ ಅಂತ ಬಂತು. ಆಗ ಆ ವೀರ ಆಂಜನೇಯ ಹೇಳ್ತಾನೆ, ಖಂಡಿತವಾಗಿ ಹಿಂದಿರುಗ್ತೇನೆ, ಆದರೆ ನಿಮ್ಮ ಮಾತಿನಿಂದಲ್ಲ, ನನ್ನ ಇಚ್ಛೆಯಿಂದ. ಹೌದು, ನೀವೆಲ್ಲರೂ ಒಟ್ಟಿಗೆ ಆಕ್ರಮಣ ಮಾಡಿ ನನ್ನ ಬಲವನ್ನ ನೋಡಿ ರಾವಣನ ಬಳಿಗೆ ಹೋಗಿ ತಿಳಿಸಿ ಅಂತ ಹೇಳ್ತಾನೆ. ಆಗ ಎಲ್ಲ ರಾಕ್ಷಸರು ಒಟ್ಟಿಗೆ ಹನುಮಂತನ ಮೇಲೆ ಆಕ್ರಮಣ ಮಾಡಲು ಯತ್ನಿಸಿದಾಗ ಪವನ ಪುತ್ರನು ಅವರೆಲ್ಲರನ್ನ ತನ್ನ ಬಾಲದಲ್ಲಿ ಸುತ್ತಿ ಮೇಲೆ ಆಕಾಶದಲ್ಲಿ ಎಸಿತಾನೆ. ಅವರು ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯ ಮೀರಿ ಅದಕ್ಕಿಂತಲೂ ಮೇಲಕ್ಕೆ ಹೋಗುತ್ತಲೇ ಇರ್ತಾರೆ ಅವರೆಲ್ಲರೂ. ಗೋಸ್ವಾಮಿ ತುಳಸಿದಾಸರು ಹೇಳ್ತಾರೆ, ಚಲೆ ಮಗ ಜಾತ್ ಸೂಖಿ ಗಯ ಗಾತ್ ಅಂತ. ಮೇಲೆ ಹೋದಾಗೆಲ್ಲ ಅವರ ದೇಹ ಸುಕ್ಕುಗಟ್ಟಿತು. ಅಮರರಾಗಿದ್ದರಿಂದ ಸಾಯಲು ಸಾಧ್ಯವಿಲ್ಲ. ಆದ್ದರಿಂದ ರಾವಣನನ್ನು ಶಪಿಸುತ್ತಾ ತಮ್ಮ ಅಮರತ್ವವನ್ನ ಶಾಪವೆಂದು ಭಾವಿಸಿ ಕಷ್ಟದಿಂದ ಇನ್ನು ಮೇಲಕ್ಕೆನೇ ಹೋಗ್ತಾ ಇದ್ದಾರೆ.
ಇತ್ತ ಹನುಮಂತನು ಬಂದು ಪ್ರಭುವಿನ ಚರಣಗಳಲ್ಲಿ ತಲೆಬಾಗಿಸಿದ. ಶ್ರೀರಾಮ ಹೇಳ್ತಾನೆ, ಏನಾಯಿತು ಹನುಮಂತ? ಪ್ರಭು, ಅವರನ್ನು ಮೇಲಕ್ಕೆ ಕಳುಹಿಸಿ ಬಂದಿದ್ದೇನೆ. ಆಗ ಆ ರಾಮ ಹೇಳ್ತಾನೆ, ಆದರೆ ಅವರು ಅಮರರಾಗಿದ್ರಲ್ಲ. ಹನುಮಂತ ಹೇಳ್ತಾನೆ, ಹೌದು ಸ್ವಾಮಿ, ಆದ್ದರಿಂದ ಅವರನ್ನು ಜೀವಂತವಾಗಿಯೇ ಮೇಲಕ್ಕೆ ಕಳುಹಿಸಿಕೊಟ್ಟಿದ್ದೇನೆ. ಈಗ ಅವರು ಎಂದಿಗೂ ಕೆಳಗೆ ಬರಲಾರರು. ಈಗ ರಾವಣನನ್ನು ಶೀಘ್ರವಾಗಿ ಮೇಲಕ್ಕೆ ಕಳುಹಿಸುವ ಕೃಪೆ ಮಾಡಿ. ಇದರಿಂದ ಮಾತಾ ಜಾನಕಿಯ ಒಡನಾಟ ಮತ್ತು ಮಹಾರಾಜ ವಿಭೀಷಣನ ರಾಜಸಿಂಹಾಸನ ಸಾಧ್ಯವಾಗ್ತದೆ. ಪವನ ಪುತ್ರನನ್ನ ಪ್ರಭು ಎತ್ತಿ ಗಟ್ಟಿಯಾಗಿ ತಬ್ಕೊಳ್ತಾನೆ. ಅವನು ಭಕ್ತಿಯ ವರವನ್ನ ಪಡೆದು ಧನ್ಯನಾದ. ಶ್ರೀರಾಮನು ಅವನ ಋಣಿಯಾದರು ಮತ್ತು ಹೇಳ್ತಾನೆ, ಹನುಮಂತ, ನೀನು ಮಾಡಿದ ಉಪಕಾರವು ನನ್ನ ಒಡಲಿನ ಪ್ರತಿ ಅಂಗದಲ್ಲೂ ಜೀರ್ಣವಾಗಲಿ. ಆ ಋಣವನ್ನ ತೀರಿಸಲು ನನಗೆ ಸಾಧ್ಯವಿಲ್ಲ, ಯಾಕೆಂದ್ರೆ ಉಪಕಾರದ ಋಣವನ್ನ ವಿಪತ್ತಿನ ಸಮಯದಲ್ಲಿ ಮಾತ್ರ ತೀರಿಸಲಾಗ್ತದೆ. ಪುತ್ರ, ನಿನಗೆ ಎಂದಿಗೂ ವಿಪತ್ತು ಬರದಿರಲಿ. ಇದನ್ನು ಕೇಳಿ ಆಂಜನೇಯನು ಆನಂದಗೊಂಡ. ನ ಕಾಲಸ್ಯ ನ ಶಕ್ರಸ್ಯ ನ ವಿಷ್ಣುರ್ವಿತ್ತಪಸ್ಯಚ್ಚ ಕರ್ಮಾಣಿ ತಾನಿ ಶ್ರೂಯಂತೆ ಯಾನಿ ಯುದ್ಧೆ ಹನುಮತಃ. ಬಂಧುಗಳೇ, ಶ್ರೀ ಹನುಮನ ಚಾಲೀಸವನ್ನ ಪಠಣ ಮಾಡಿ. ಎಲ್ಲರಿಗೂ ಒಳಿತಾಗಲಿ. ಶುಭ ದಿನ ಶುಭವಾಗಲಿ ಬಂಧುಗಳೇ.